ನೀವು ಅವರೆಲ್ಲ ಮಾಡಕ್ ಬಿಡ್ತಾ ಇಲ್ಲ ಅನ್ನೋದನ್ನು ಪಬ್ಲಿಕ್ ಅಲ್ಲಿ ಹೇಳ್ಬಿಡಿ. ಮುಚ್ಚಿಟ್ಕೊಂಡು 35 ವರ್ಷ ಯಾಕೆ ನಮ್ಮ ಮೋಸ ಮಾಡ್ತೀರಿ? ಈಗ 1 ವಾರ ಅಂತ ಹೇಳಿದಿರಿ, ಹೋರಾಟ ತಣ್ಣಗಾಗ್ಬಿಡ್ಲಿ, ಆ 1 ವಾರನ 1 ವರ್ಷ ತಗೊಂಡೋಗ್ಬಿಡೋಣ, ಬ್ಯಾಂಕ್ನಾಗೆಲ್ಲ ತುಂಬಿಬಿಡೋಣ, ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ಬಿಡೋಣ ಅನ್ನುವಂತ ಉದ್ದೇಶ ನಿಮ್ಗೆ ಇದೆಯಾ? ಈ ಪ್ರಶ್ನೆಗಳು ನಮ್ದಾಗಿತ್ತು. ನಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಡ್ಲಿಲ್ಲ ಮುಖ್ಯಮಂತ್ರಿಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ, ಸರ್ ಆಯೋಗದಿಂದ 1 ವಾರದಲ್ಲಿ ನೀವು ದತ್ತಾಂಶವನ್ನ ಪಡಿತೀರಿ ಅಂತ ಹೇಳ್ತೀರಿ. ಆಯೋಗವನ್ನ ಎಕ್ಸ್ಟೆನ್ಷನ್ ಮಾಡಿದಂತ ಆರ್ಡರ್ ಎಲ್ಲಿದೆ? ಯಾಕಂದ್ರೆ ಆಯೋಗದ 2 ತಿಂಗಳು ಅವಧಿ ಇತ್ತಲ್ಲ, ಅದು ಮುಗಿದೋಯ್ತಲ್ವಾ? ಅದು ಮುಗಿದೋಗಿರುವಾಗ ನೀವು ಇಲಾಖೆಗಳಿಂದ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಆಯೋಗ ಕೇಳ್ತಾ ಇದ್ದೀರಿ. ಯಾವ ಪ್ರದತ್ತವಾದಂತಹ ಅಧಿಕಾರದ ಮೇಲೆ ಇಲಾಖೆಗಳಿಂದ ಅವರು ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ? ಎಕ್ಸ್ಟೆನ್ಷನ್ ಆರ್ಡರ್ ಇದೆ ಅಂದ್ರೆ ಉತ್ತರ ಇಲ್ಲ ಮುಖ್ಯಮಂತ್ರಿಗಳ ಹತ್ರ. ಸೊ ಒಬ್ಬ ಮುಖ್ಯಮಂತ್ರಿಗೆ ಉತ್ತರ ಕೊಟ್ಟಿಲ್ಲ ಅಂದ್ಮೇಲೆ ನಮ್ ನ್ಯಾಯ ಇರ್ತಕ್ಕದು. ಈಗ ಮೊನ್ನೆ ಕರೆದು 1 ವಾರದ್ದು ಅಧಿಕಾರ ಕೊಟ್ಟು ಏನೋ ಒಂದು ಮಾಡಿದರೆ ಸ್ವೀಕಾರ ಮಾಡ್ತೀವಿ, ಆದ್ರೆ ನಂಬಿಕೆ ಇಲ್ಲ. ಯಾಕೆಂದ್ರೆ 1 ವಾರ ಅಂತ ಹೇಳಿದ್ಮೇಲೆ ಮತ್ತೆ ಕೆಲವು ಪದಗಳನ್ನ ಸೇರಿಸ್ತಾರೆ ಅವರು. 1 ವಾರ ಆದ್ಮೇಲೆ ಮತ್ತೆ ನಾವು ಅದನ್ನ ಚರ್ಚೆಗೆ ಇಡ್ತೀವಿ, ಕ್ಯಾಬಿನೆಟ್ ತಗೋತೀವಿ, ಸದನ ತಗೋತೀವಿ, ಮಾಡಿ ವಾರ್ಫುಟಲ್ ಮಾಡಿ ಅದನ್ನ ಯಾರು ಬೇಡ ಅಂತ ಇಟ್ಕೊಂಡಿದ್ದಾರೆ ನಿಮ್ಮನ್ನ. ಆಯ್ತು, ನೀವು 1 ವಾರದ ನಂತರ ಮತ್ತೆ 1 ವಾರ ಈ ಚರ್ಚೆಗಳಿಗೆ, ಸದನಕ್ಕೆ, ಕ್ಯಾಬಿನೆಟ್ಗೆ ತಗೋತೀರಲ್ವಾ? ಇಟ್ಸ್ ಫೈನ್, ನಾವು ಕಾಯ್ತೀವಿ. ಕೊಟ್ಟ ಕಡೆಯ ದಿನಾಂಕವನ್ನ ನಿಮಗೆ ನಿಗದಿಪಡಿಸ್ತಾ ಇದ್ದೀವಿ. ಬಸವಣ್ಣನ ಕ್ರಾಂತಿಯನ್ನೆಲ್ಲ ಬೀದರ್ನಿಂದ ಇಡೀ ಕರ್ನಾಟಕಕ್ಕೆ ನಾವು ಈ ಮೂಲಕ ಒಂದು ಘೋಷಣೆಯನ್ನ ಮಾಡ್ತಾ ಇದ್ದೀವಿ. ಈ ಎಲ್ಲ ನನ್ನ ಒಡನಾಡಿಗಳು, ಹಿರಿಯರು, ಇವರೆಲ್ಲರ ಜೊತೆ ನಿನ್ನೆ ಚರ್ಚೆ ಮಾಡಿದ್ದೀವಿ. ಏಪ್ರಿಲ್ 5ನೇ ತಾರೀಕು ಬೆಂಗಳೂರು ಚಲೋ. ಇಡೀ ಕರ್ನಾಟಕಕ್ಕೆ ನಾವು ಈ ಸಂದೇಶವನ್ನ, ಈ ಘೋಷಣೆಯನ್ನ ಮಾಡ್ತಾ ಇರುವಂತದ್ದು. ಏಪ್ರಿಲ್ 5ನೇ ತಾರೀಕು ಬಾಬು ಜಗಜೀವನ್ ರಾಮರವರ ಜನ್ಮ ದಿನಾಚರಣೆ. ಅವತ್ತು ಸರ್ಕಾರ ವಿಧಾನಸೌಧದ ಹಿಂಭಾಗದಲ್ಲಿರುವಂತಹ ಬಾಬು ಜಗಜೀವನ್ ರಾಮರವರ ಪ್ರತಿಮೆಯ ಮುಂದೆ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುತ್ತೆ. ನಿಮಗೆ ನೈತಿಕತೆ ಇದ್ರೆ, ನಿಮಗೆ ಬಾಬು ಜಗಜೀವನ್ ರಾಮರವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಯೋಗ್ಯತೆ ಇದ್ದರೆ, ಅಷ್ಟರ ಒಳಗಾಗಿ ನೀವು ಒಳ ಮೀಸಲಾತಿಯನ್ನ ಘೋಷಣೆ ಮಾಡಬೇಕು. ಈ ನಾಡಿನ ಅಸ್ಪೃಶ್ಯ ಸಮುದಾಯಗಳು ಮತ್ತು ಅಲೆಮಾರಿ ಸಮುದಾಯಗಳು, ಮುಖ್ಯವಾಗಿ ಮೀಸಲಾತಿಯ ಆ ವಾಸ್ತೇನು ನೋಡದೇ ಇರುವಂತಹ ಸಮುದಾಯಗಳಿಗೆ ನೀವು ಈ ಅಧಿಕಾರವನ್ನ ನೀಡಬೇಕು, ಹಕ್ಕನ್ನ ನೀಡಬೇಕು, ಸಮಾನತೆ ನೀಡಬೇಕು. ಇಲ್ಲ ಅಂತಂದ್ರೆ ನಿಮಗೆ ಜಗಜೀವನ ರಾಮ್ ಜಯಂತಿಯನ್ನು ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ, ನಿಮಗೆ ಯೋಗ್ಯತೆ ಇಲ್ಲ ಅಂತ ಘೋಷಣೆ ಮಾಡ್ತೀವಿ. ಮೂಲಕವಾಗಿ ಮತ್ತು ನಮ್ಮ ಸಮಾಜದ ಎಲ್ರಿಗೂ ಕೂಡ ಒಂದ್ ಕಡೆ ಬೈಠಕ್ ಮಾಡಿಸ್ಕೊಂಡು ಅವೇರ್ನೆಸ್ ಕೊಟ್ಟು 5ನೇ ತಾರೀಕಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಅಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ, ಸುಮಾರು 1 ಲಕ್ಷ ಜನ ಅಂದ್ರೂ ಕಡಿಮೆ ಇಲ್ಲ. ಆ ಒಂದು ದೊಡ್ಡ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಇವತ್ತು ಅಣ್ಣನವರು ಬಂದಿದ್ದಾರೆ. ಮುಂದಿನ ವಿಚಾರಗಳು ನಮ್ಮ ರಮೇಶ್ ಕಟ್ಟಿತ್ತು ಅಣ್ಣವರು ಆದ್ಮೇಲೆ ಅಣ್ಣವ್ರಿಗೆ ಫೈನಲ್ ಆಗಿ ನಾವು ಮಾತಾಡಿ ಕೊಡ್ತೀವಿ. ಅದೇ ರೀತಿಯಿಂದ ದೇವಿದಾಸ್ ತುಪ್ಪಗುಂಟಿ ಅಣ್ಣವರು ಆದ ನಂತರ ರಮೇಶ್ ಅಣ್ಣವರು ಆಗಿ ಅಣ್ಣವರು ಮಾತಾಡಿದ್ದಾರೆ. ಎಚ್ ಮುನಿಯಪ್ಪ ಇರ್ಬೋದು, ಆರ್ ವಿ ತಿಮ್ಮಾಪುರ ಇರ್ಬೋದು, ನಮ್ಮ ಸಮಾಜ ಕಲ್ಯಾಣ ಸಚಿವರು, ಗೃಹ ಮಂತ್ರಿ ಎಲ್ಲರೂ ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಬದ್ಧವಿದೆ ಅಂತ ಹೇಳಿದ್ರೆ, ಬದ್ಧವಿದ್ಯೆ ಅಂತ ಹೇಳ್ಬೇಕಾದ್ರೆ ಬದ್ಧಿದಾನ ಮಾಡಬೇಕು. ಬದ್ಧ ಎರಡದೆ, ಬದ್ಧ ಇದೆ ಬೇರೆ, ಬದ್ಧಿದೆ ಬೇರೆ. ಅದಕ್ಕೆ ಬದ್ಧವಿದೆ ಅಂತ ನೀವು ನಾನಿಲ್ಲಿಂದ ಹೇಳಿರಿ. ಈ ಬರನೇ 9 ದಿನಗಳ ಒಳಗಾಗಿ ನೀವು ಜಾರಿ ಮಾಡಿ ನಮ್ಮ ಸಮಾಜ ಹೋಗಲಾರದೆ ರಾಜ್ಯದಲ್ಲಿ ಶಾಂತಿ ಕಾಪಾಡಬೇಕು ಅಂತ ಹೇಳುತ್ತಾ ಈಗ ನನಗೆ ನಾವು ಮಾತಾಡೋಕ್ಕೆಲ್ಲ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಸಮಾಜ ವತಿಯಿಂದ, ನನ್ನ ವತಿಯಿಂದ ಇಲ್ಲೆಲ್ಲ ಕೊಂಡ್ಕೊಂಡಿದ್ದೀನಿ. ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್, ಜೈ ಮನೆ.